ಹೇಗ್ ಬಂದಿದ್ರು ಮಹಾದೇವ ಮೊದಲನೇ ಸಲ? ನಿಮ್ಮ ಪ್ರಾರ್ಥನೆಯಿಂದ ಪ್ರಭು. ಹಾಗಾದ್ರೆ ನಾನು ಈ ಸಲನೂ ಪ್ರಾರ್ಥನೆ ಮಾಡ್ತೀನಿ, ಮಹಾದೇವ ಅಕ್ಷೋಭ್ಯ ರೂಪದಲ್ಲಿ ಬರ್ಲಿ ಅಂತ. ಈ ಸಲ ಕೇವಲ ನಿಮ್ಮ ಪ್ರಾರ್ಥನೆ ಒಂದೇ ಸಾಲಲ್ಲ ಗೆಳೆಯ. ನಾನು ಮತ್ತೇನ್ ಮಾಡ್ಬೇಕು ಗೆಳತಿ? ಮಹಾದೇವನ ಅಕ್ಷೋಭ್ಯ ರೂಪದಲ್ಲಿ ಪಡ್ಕೊಳ್ಳೋದಕ್ಕೆ ನಿಮ್ಮ ಶಿರದಲ್ಲಿ ಚಂದ್ರ ಇದೆಯಲ್ಲ, ಅದರ ಪ್ರಾಣಶಕ್ತಿಯ ಅವಶ್ಯಕತೆನೂ ಇದೆ. ನನ್ನ ಶಿರದಲ್ಲಿರೋ ಚಂದ್ರನ, ಅದರಲ್ಲೂ ಪ್ರಾಣಶಕ್ತಿ ಇದೆಯಾ? ಹೌದು ಗೆಳೆಯ, ಸೂರ್ಯನಿಗೆ ಪ್ರಾಣಶಕ್ತಿ ಇರೋ ಹಾಗೆ ನಿಮ್ಮ ಚಂದ್ರನಲ್ಲೂ ಕೂಡ ಪ್ರಾಣಶಕ್ತಿ ಇದೆ. ಆದ್ರಿಂದ ನಿಮ್ಮ ಪ್ರಾರ್ಥನೆಯ ಜೊತೆ ಜೊತೆಗೆ ನಿಮ್ಮ ಚಂದ್ರನ ಪ್ರಾಣಶಕ್ತಿಯ ಅವಶ್ಯಕತೆ ಕೂಡ ನಮಗಿದೆ. ಎರಡೂ ಸಂಯುಕ್ತ ರೂಪದಲ್ಲಿದ್ದಾಗ ಮಾತ್ರ ಮಹಾದೇವನ ಅಕ್ಷೋಭ್ಯ ರೂಪ ಪ್ರಕಟ ಆಗೋದು. ನಾನೀಗ ಅದೇ ರೀತಿ ನಿಮ್ಗೆ ಸಹಾಯ ಮಾಡ್ತೀನಿ ಗೆಳತಿ. ಆಗ ಮಹಾದೇವನ ಅಕ್ಷೋಭ್ಯ ರೂಪ ಖಂಡಿತ ಪ್ರಕಟ ಆಗುತ್ತೆ. ಮಾತೆ, ನನಗೆ ಭಯ ಆಗ್ತಾ ಇದೆ. ಅದೆಂಥ ಭಯ ನಂದಿ? ಇವತ್ತು ಯಾವುದಾದ್ರೂ ಕಾರಣಕ್ಕೆ ಅಕ್ಷೋಭ್ಯ ಮಹಾದೇವ ಪ್ರಕಟ ಆಗದಿದ್ರೆ ಮಾತೆ ತಾರಾ ರೌದ್ರ ರೂಪನ ಯಾರು ಶಾಂತ ಮಾಡ್ತಾರೆ? ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ನಂದಿ. ಖಂಡಿತವಾಗ್ಲೂ ಅಕ್ಷೋಭ್ಯ ರೂಪ ಪ್ರತ್ಯಕ್ಷ ಆಗತ್ತೆ. ಹೇಗೆ ಮಹಾದೇವ ತಮ್ಮ ಮಹಾಕಾಲನ ರೂಪನ ಪ್ರಕಟ ಮಾಡಿದ್ರು, ಈಗ್ಲೂ ಅದೇ ಥರ ಅವರು ತಮ್ಮ ಅಕ್ಷೋಭ್ಯ ರೂಪನೂ ಖಂಡಿತ ಹೊರಗೆ ತರ್ತಾರೆ. ಇದು ನನ್ನ ದೃಢ ವಿಶ್ವಾಸ. ಮಹಾದೇವ ಅವರ ಪಾರ್ವತಿನ ಕಷ್ಟದ ಪರಿಸ್ಥಿತಿಯಲ್ಲಿ ಹೋರಾಡೋದಕ್ಕೆ ಒಂಟಿಯಾಗಿ ಖಂಡಿತ ಬಿಡೋದಿಲ್ಲ. ನಂದಿ, ಎಲ್ಲ ಕಡೆ ಸೂರ್ಯನ ಬೆಳಕು ಕಾಣ್ತಾ ಇದೆ. ಇದು ಅಕ್ಷೋಭ್ಯ ಮಹಾದೇವ ಪ್ರತ್ಯಕ್ಷ ಆಗ್ತಿರೋ ಪರಿಣಾಮನ? ಹೌದು ಪ್ರಭು. ಅದರಿಂದಾನೆ ಸೂರ್ಯದೇವ ತನ್ನ ಪೂರ್ಣ ಬೆಳಕನ್ನ ಹೀಗೆ ಇಷ್ಟು ಪ್ರಕಾಶಮಾನವಾಗಿ ಕೊಡ್ತಿದ್ದಾನೆ. ನಂದಿ, ಗೆಳತಿನೂ ತಾರಾ ಸ್ವರೂಪದಲ್ಲಿ ಬಂದಿದ್ರ? ಹೌದು ಪ್ರಭು, ಆದರೆ ಮಾತೆ ಈಗ ಇಲ್ಲಿಲ್ಲ.
ಎದ್ದೇಳು ದುಷ್ಟ, ಎದ್ದೇಳು, ಬಿಟ್ಬಿಡು ನಮ್ಮನ್ನ. ಒಂದ್ ಹೆಣ್ಣಿನ ಕೂಗಿಗೆ ದೊಡ್ಡ ಕಲ್ ಬಂಡೆನೆ ಕರ್ಗ್ ಹೋಗುತ್ತೆ ಅಂತಾರೆ, ಆದ್ರೆ ನೀನು ಬಲಾಸುರ. ನಾನು ಮಹಾದೇವನಿಂದ ವರ ಪಡೆದಿರೋ ಬಲಾಸುರ. ಸಹಸ್ರ ಶೋಣಿ ಆನೆಗಳಿಗಿರೋ ಬಲ ಇದೆ ನನಗೆ. ನನ್ನ ಕರಗಿಸೋ ಶಕ್ತಿ ಯಾವ ಹೆಣ್ಣಿನ ಕೂಗಿಗೂ ಇಲ್ಲ. ಆದ್ರಿಂದ ಈ ಭ್ರಮೆನ ಬಿಟ್ಟುಬಿಡಿ. ಹೆಚ್ಚಿಗೆ ಮಾತಾಡದೆ ನೀವು ಬಾಯಿ ಮುಚ್ಕೊಂಡು ನನ್ನ ಮುಂದೆ ಸುಮ್ಮನೆ ಬಿದ್ದಿರಿ. ಒಂದು ಸಂಕಷ್ಟ ದೂರ ಆಯ್ತು, ಆದ್ರೆ ಇನ್ನೊಂದು ಎದುರಾಗಿದೆ. ನೀವು ಯಾವ ಸಂಕಷ್ಟದ ಬಗ್ಗೆ ಮಾತಾಡ್ತಾ ಇದ್ದೀರಾ ದೇವಿ ಲಕ್ಷ್ಮಿ? ದೇವಿ ಪಾರ್ವತಿ ತಾರಾ ಸ್ವರೂಪದಿಂದ ಇದ್ದಕ್ಕಿದ್ದ ಹಾಗೆ ಅಂತರ್ಧಾನ ಆಗಿರೋ ಸಂಕಷ್ಟ. ಇದು ಅವರ ರೌದ್ರ ರೂಪ. ಅದು ಶಾಂತ ಆಗದೆ ಹೀಗೆ ತಕ್ಷಣ ಅಂತರ್ಧಾನ ಆಗಿದೆ. ಹಾಗಾದ್ರೆ ಅದರ ಅರ್ಥ ಏನು? ಯಾವುದೋ ಅಸುರ ಶಕ್ತಿಯ ನಾಶ. ಮಹಾರಾಜ ಮಹಾರಾಜ ಮಹಾರಾಜ, ಅನರ್ಥ ಆಗೋಗಿದೆ. ಏನೇನೋ ಹೇಳ್ಬೇಡ, ಸ್ಪಷ್ಟವಾಗಿ ಹೇಳು. ಅವಳು ಬರ್ತಿದ್ದಾಳೆ ಮಹಾರಾಜ. ಯಾರು ಬರ್ತಿದ್ದಾರೆ? ಆ ತಾರಾ ಬರ್ತಿದ್ದಾಳೆ ಮಹಾರಾಜ. ನಾನ್ ಸತ್ಯನೇ ಹೇಳ್ತಿದ್ದೀನಿ. ಹಾಗಿದ್ರೆ ಈಗ ಆ ತಾರಾ ನನ್ ಜೊತೆ ಯುದ್ಧ ಮಾಡ್ಲೇಬೇಕಾಗುತ್ತೆ. ನಾರಿ ಶಕ್ತಿ ಬಂದಾಯ್ತು ನಿನ್ನ ಅಂತ್ಯ ಮಾಡೋದಕ್ಕೆ ಬಲಾಸುರ. ಇನ್ನ ನೀನು ಉಳಿಯೋದಿಲ್ಲ. ಬಲಾಸುರ, ಹೊರಗ್ ಬಾ. ತಾರಾ, ನಿನ್ನ ಅಂತ್ಯ ಮಾಡೋದಕ್ಕೆ ನಾನೀಗ ಹೊರಗಡೆ ಬರ್ಲೇಬೇಕು ತಾರಾ. ಆದ್ರೆ ಸಮಸ್ಯೆ ಏನು ಅಂದ್ರೆ ದೇವಿ ತಾರಾ ಕೋಪ ಆಮೇಲೂ ಕೂಡ ಕಡಿಮೆ ಆಗೋದಿಲ್ಲ, ಬದಲಿಗೆ ಇನ್ನೂ ಹೆಚ್ಚಾಗತ್ತೆ. ಕೋಪದ ಆವೇಶದಲ್ಲಿ ಅವಳು ಜಗತ್ತನ್ನೇ ನಾಶ ಮಾಡಬಹುದು.
ದಾರಿ ಬಿಡು ಬಾಲಶಿವ, ಇಲ್ದಿದ್ರೆ ನೀನು ಕೂಡ ಬಲಿಯಾಗಿ ಹೋಗ್ತೀಯ. ಗೊತ್ತಿದೆ, ನೀವು ಕ್ರೋಧದಲ್ಲಿದ್ದೀರಾ. ಆದ್ರೂ ಬೇಡ್ಕೋತೀನಿ, ಈ ಅಸುರನನ್ನ ಕ್ಷಮಿಸ್ಬಿಡಿ. ಸಾಧ್ಯನೇ ಇಲ್ಲ. ಯಾಕೆ? ಕೇವಲ ಮೃತ್ಯು ಮಾತ್ರ ಸಮಸ್ಯೆಗೆ ಪರಿಹಾರನಾ? ಸಮಸ್ಯೆನ ಸರಿ ಮಾಡೋದಿಕ್ಕೆ ಬೇರೆ ಯಾವ ಪರಿಹಾರನೂ ಇರೋದಿಲ್ವಾ? ಇಲ್ಲ, ಇಂಥವ್ರಿಗೆ ಕೇವಲ ಒಂದೇ ಪರಿಹಾರ ಇರೋದು, ಮೃತ್ಯು. ದಾರಿ ಬಿಡು, ಇಲ್ದಿದ್ರೆ ದೇವಿ, ತಾಯಿಯ ಕೋಪ ಶ್ರೀಫಲದ ಹಾಗೇ ಇರುತ್ತೆ. ಹೊರಗಡೆಯಿಂದ ಗಟ್ಟಿ ಮತ್ತೆ ಒಳಗಡೆಯಿಂದ ಮೃದು, ಬಹಳ ಸಿಹಿಯಾಗಿರುತ್ತೆ. ನನಗೆ ಗೊತ್ತಿದೆ ತಾಯಿ ಕೋಪದ ಹಿಂದೆ ಅಡಗಿರೋ ಒಳ್ಳೆ ಭಾವನೆ ಬಗ್ಗೆ. ಅವ್ರ ಕೋಪ ಸದಾ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೆ ಮಾತ್ರ ಇರುತ್ತೆ. ಈ ಅಸುರನು ನಿಮ್ಮ ಮಗನೇ. ಮತ್ತೆ ತಾಯಿ ತನ್ನ ಮಗುನ ಕೊಲ್ಲೋದಿಕ್ಕೆ ಇಷ್ಟಪಡೋದಿಲ್ಲ, ಅವನಿಗೆ ವರ ಕೊಡ್ತಾರೆ. ಮತ್ತೆ ನೀವು ನಿಮ್ಮ ಮಗುನ ಸಂಹಾರ ಹೇಗ್ ಮಾಡ್ತೀರಾ? ಇದು ಮಾತೆ ಚರಿತ್ರೆಗೆ ವಿರುದ್ಧ ದೇವಿ. ಆದ್ರಿಂದ ನೀವು ನಿಮ್ಮ ಕೋಪನ ಬಿಟ್ಟು ಇವ್ರನ್ನ ಕ್ಷಮಿಸ್ಬಿಡಿ, ಮತ್ತೆ ಇವರು ಬದಲಾಗೋದಿಕ್ಕೆ ಅವಕಾಶ ಕೊಡಿ. ಇದು ಸತ್ಯನೇ, ನಿಮ್ಮ ವ್ಯಕ್ತಿತ್ವದಲ್ಲಿ ತಮೋಗುಣಿ ಹೆಚ್ಚಾಗಿದೆ. ಆದ್ರೆ ತಮೋಗುಣಿ ಇರೋದ್ರ ಅರ್ಥ ಏನು ಅಂತ ಅಂದ್ರೆ ನೀವು ಆಚಾರಹೀನ ಆಗೋದಲ್ಲ, ವಿಚಾರಹೀನನೂ ಆಗಬಾರ್ದು. ಸ್ತ್ರೀ ಗೌರವನ ಮರಿಬಾರ್ದು. ಸ್ತ್ರೀ ಜನನಿ ಆಗಿರ್ತಾಳೆ, ಮತ್ತೆ ಜನನಿಗೆ ಖುಷಿ ಪಡಿಸೋದು ತಮೋಗುಣಿ, ರಜೋಗುಣಿ ಮತ್ತೆ ಸತೋಗುಣಿ, ಇದೆಲ್ಲಾದ್ರೂ ಧರ್ಮ ಆಗಿರುತ್ತೆ. ಆದ್ರಿಂದ ಅವರನ್ನ ಬಿಟ್ಬಿಡು. ಅವರಿಗೆ ಹಿಂಸೆ ಕೊಡೋದನ್ನ ಬಿಟ್ಟು ಧರ್ಮದ ದಾರಿಲಿ ನಡಿ. ನನ್ನನ್ನ ಕ್ಷಮಿಸ್ಬಿಡಿ ಮಾತೆ. ಇವತ್ತಿನ ನಂತರ
ನಾನು ಯಾವ ಸ್ತ್ರೀನೂ ಬಂದಿ ಮಾಡೋದಿಲ್ಲ. ಅವ್ರಿಗೆ ನಾನು ಕಷ್ಟನೂ ಕೊಡೋದಿಲ್ಲ. ನನ್ನ ರೌದ್ರ ರೂಪದಲ್ಲೂ ಕ್ಷಮೆ, ಕರುಣೆ, ಮಮತೆ ಭಾವ ಹುಟ್ಟಿಸೋದಕ್ಕಾಗೋದು ಕೇವಲ ನಿಮಗೆ ಮಹಾದೇವ. ನಿಮ್ಮ ಈ ಬಾಲ ರೂಪಕ್ಕೆ ಎರಡು ಸಲ ಆ ಬಾಲಶಿವ ಪ್ರಳಯನ ತಡೆದ್ಬಿಟ್ಟ. ಈಗ ಚಿಂತೆ ಹೆಚ್ಚಾಗಿದೆ ತಾರಕ. ಹೀಗೆ ನಡೀತಾ ಇದ್ರೆ ಇನ್ನು ಉಳಿದಿರೋ 8 ಪ್ರಳಯನು ಬಾಲಶಿವ ನಿಷ್ಕ್ರಿಯ ಮಾಡ್ತಾನೆ. ಆಗ ಇಡೀ ಜಗತ್ತನ್ನ ನಿನ್ನ ಆದಿಯಿಂದಲ್ಲಿ ಇಟ್ಕೊಳ್ಳೋ ನಿನ್ ಕನ್ಸು ನನ್ಸಾಗೆ ಉಳಿಯುತ್ತೆ. ಹಾಗಾಗತ್ತೆ ಅಂದ್ರೆ ನನಗೂ ಶವಕ್ಕೂ ವ್ಯತ್ಯಾಸ ಇರೋದಿಲ್ಲ ಅಮ್ಮ. ನನ್ ಕಣ್ಣು ಕಾಯ್ತಿದೆ ವಿನಾಶ ಲೀಲೆನ ನೋಡೋದಕ್ಕೆ. ಓಡಿ ಓಡಿ ಸಾಕಾಯ್ತು ನನ್ಗೆ. ವಿನಾಶ ಇಲ್ಲ, ಏನಿಲ್ಲ. ಹೇಳ್ಕೊಳ್ಳೋದಕ್ಕೆ ನನ್ನಣ್ಣ ತ್ರಿಲೋಕವನ್ನ ಜಯಿಸ್ತವನು, ಅಜೇಯ ತಾರಕ. ತಾರಕಾಸುರನ್ಗೆ ಅವಮಾನ ಮಾಡೋದಕ್ಕೆ ಬಂದಿದ್ಯಾ ನೀನು? ಇಲ್ಲ ಅಣ್ಣ, ನಿಮ್ಮ ಅತೃಪ್ತ ಆಸೆ ಪೂರ್ತಿಯಾಗ್ಲಿ ಅಂತ ಆಸೆ ಪಡ್ತಿದ್ದೆ ಅಷ್ಟೇ. ಖಂಡಿತ ನಿನ್ನ ಆಸೆ ತೀರುತ್ತೆ. ಮುಂದೆ ಆಗೋ ಪ್ರಳಯನ ತಡೆಯೋಕೆ ಆ ಬಾಲಶಿವನ್ಗೂ ಸಾಧ್ಯ ಇಲ್ಲ. ಅವನದನ್ನ ತಡೆಯೋದಕ್ಕಾಗೋದಿಲ್ಲ. ಉಳಿದಿರೋ ಮಹಾವಿದ್ಯೆಗಳನ್ನ ಏನು ಮಾಡೋಕ್ಕಾಗಲ್ಲ ಅವನು. ಏನ್ ಮಾಡ್ತೀಯ ನೀನು ತಾರಕ? ಸದ್ಯಕ್ಕೆ ವಿಷಯ ರಹಸ್ಯವಾಗೇ ಇರ್ಲಿ ಅಮ್ಮ. ಸರಿ, ಹಾಗಿದ್ರೆ ಇದನ್ನೇ ಹೇಳು. ಮುಂದಿನ ಮಹಾವಿದ್ಯೆಯ ಹೆಸರೇನು? ಷೋಡಶಿ. ಹೌದು ಪ್ರಭು, ಇದೇ ಹೆಸರು 3ನೇ ಮಹಾವಿದ್ಯೆಗೆ, ಮಾತೆ ಷೋಡಶಿ. ಈ ಮಹಾವಿದ್ಯೆಯಲ್ಲೂ ಮಹಾದೇವನ ಪಾತ್ರ ಇರಬಹುದಲ್ವ ನಂದಿ? ಹೌದು ಪ್ರಭು, ಬಹಳ ಮುಖ್ಯವಾದ ಪಾತ್ರ ಇತ್ತು ಮಹಾದೇವನಿಗೆ. ಯಾವ ಸ್ವರೂಪದಲ್ಲಿದ್ರು ಮಹಾದೇವ ಈ ಮಹಾವಿದ್ಯೆಯಲ್ಲಿ? ಪಂಚ ವಕ್ರ ರೂಪದಲ್ಲಿ ಪ್ರಭು. ಹೇಗ್ ಧರಿಸಿದ್ರು ಅವರು ಆ ಅವತಾರನ? ಮಹಾದೇವ ಸೂರ್ಯನ ಹಾಗೆ ಸುಡ್ತಿದ್ರು ಪ್ರಭು. ಆಗ ಅಗ್ನಿ ರೂಪದಲ್ಲಿರೋ ಮಹಾದೇವನ ಶಾಂತ ಮಾಡೋಕೆ ಸೋಮರೂಪದ ಶಕ್ತಿನ ಹವನ ಕುಂಡಕ್ಕೆ ಆಹುತಿ ಕೊಡಬೇಕಾಯ್ತು. ಆಗ ಉಗ್ರ ಮಹಾದೇವ ಶಾಂತನಾಗಿ ಪಂಚ ವಕ್ರ ರೂಪದಲ್ಲಿ ಪ್ರತ್ಯಕ್ಷರಾದ್ರು ಪ್ರಭು. ಇದೇ ಆ ಕಥೆ. ಅಕ್ಷೋಭ್ಯ ಮಹಾದೇವನ ಪಂಚವಕ್ರ ರೂಪ ಹೀಗೆ ಆಗಿದ್ದು. ಷೋಡಶಿಗೆ 4 ಕೈ ಇದೆ. ಒಂದು ಕೈಯಲ್ಲಿ ಧನಸ್ಸು, 2ನೇದರಲ್ಲಿ ಪಾಶ, 3ನೇದರಲ್ಲಿ ಅಂಕುಶ, ಮತ್ತಿವರ 4ನೇ ಕೈ ಲೋಕ ಕಲ್ಯಾಣಕ್ಕಾಗಿ ಇರೋದು. ಮಹಾದೇವನ ರೂಪನು ವರ್ಣನೆ ಮಾಡಿ. ಹೌದು ಪ್ರಭು, ಮಹಾದೇವನಿಗೆ 5
ಮಾತೆ ಷೋಡಶಿ ಮತ್ತು ಮಹಾದೇವನ ಏಕಾತ್ಮದಿಂದ ಎಲ್ಲ ಒಂದೇ ರೂಪದಿಂದ